ಹಾಂ ಮಕ್ಕಳೇ ನೋಡಿ, ಈಗ ಇಲ್ಲಿ 3 ತಂಡಗಳಿದೆ. ಪ್ರತಿಯೊಂದು ತಂಡದಲ್ಲಿ ಇಬ್ಬಿಬ್ಬರು ವಿದ್ಯಾರ್ಥಿಗಳಿದ್ದೀರಾ. ನಿಮಗೆ ಮೊದಲನೆಯ ಒಂದು ಈ ಒಂದು ಕ್ವಿಜ್ನ ಮೊದಲನೆಯ ಒಂದು ಪ್ರಶ್ನೆ ಯಾವ ರೀತಿ ಇರ್ತದೆ ಅಂದರೆ, ನಿಮ್ಮ ಎಲ್ಲರಿಗೂ ಕೂಡ ಆ ಇಂದ ಳವರೆಗೆ ಇರ್ತಕ್ಕಂತಹ ಒಂದು ನಮ್ಮ ವರ್ಣಮಾಲಾ ಅಕ್ಷರಗಳ ಒಂದು ಕಾರ್ಡ್ಗಳನ್ನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರ ಹತ್ರ ಕೂಡ ಆ ಇಂದ ಳವರೆಗೆ ಅಕ್ಷರಗಳ ಒಂದು ಕಾರ್ಡ್ ಇದೆ. ಇದೆಯಾ ನಿಮ್ಮ ಹತ್ರ? ನಿಮ್ಮ ಕೈಯಲ್ಲಿದೆ. ಮತ್ತು ಅದನ್ನು ನಾನೇನು ಮಾಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಆರ್ಡರ್ ಪ್ರಕಾರ ಕೊಟ್ಟಿಲ್ಲ, ಅದನ್ನು ಮಿಕ್ಸ್ ಮಾಡಿದ್ದೀನಿ. ಮತ್ತು ಇವಾಗ ಒಂದು ಸರಿ ನೀವು ಕೂಡ ಮಿಕ್ಸ್ ಮಾಡಬೇಕೀಗ. ಮಿಕ್ಸ್ ಮಾಡಿ ನೋಡೋಣ ಅದನ್ನು. ಮತ್ತೆ ಮಿಕ್ಸ್ ಮಾಡಿ, ಮತ್ತೆ ಮಿಕ್ಸ್ ಮಾಡಿ. ಪ್ರತಿಯೊಬ್ಬರಿಗೂ 3 ಬಣ್ಣದಲ್ಲಿ ಕೊಟ್ಟಿರ್ತೀನಿ. ಒಂದು ಬಣ್ಣದ್ದು ಸ್ವರ, ಮತ್ತೊಂದು ಬಣ್ಣ ವರ್ಗೀಯ ವ್ಯಂಜನ, ಇನ್ನೊಂದು ಬಣ್ಣದ್ದು ಅವರ್ಗೀಯ ವ್ಯಂಜನ. ಆ 3 ಬಣ್ಣದ ಒಂದು ಕಾರ್ಡ್ಗಳನ್ನು ನೀವು ಬಳಸ್ಕೊಂಡು ಕನ್ನಡ ವರ್ಣಮಾಲೆಯ ಒಂದು ಅಕ್ಷರಗಳನ್ನು ಕ್ರಮಬದ್ಧವಾಗಿ ಜೋಡಿಸ್ಬೇಕು. ನಾನು ಸ್ಟಾರ್ಟ್ ಅಂದಾಗ ಶುರು ಮಾಡಬೇಕು. ಓಕೆನಾ? ಮಿಕ್ಸ್ ಮಾಡಿದ್ರಾ? ಓಕೆ. ಇವಾಗ ನಾನು ಹೇಳ್ತಿದ್ದೀನಿ, ಫಸ್ಟ್ ಯಾರು ಜೋಡಿಸ್ತಾರೋ ಅವ್ರಿಗೆ 15 ಅಂಕ, ಎರಡನೇ ಬಾರಿ ಜೋಡಿಸ್ತವ್ರಿಗೆ 10 ಅಂಕಗಳು, ಮೂರನೇ ಬಾರಿ ಜೋಡಿಸ್ತವ್ರಿಗೆ 5 ಅಂಕಗಳಿರ್ತದೆ. ಓಕೆ, ರೆಡಿ, ಬಿಗಿನ್, ಸ್ಟಾರ್ಟ್. ತಂಡದ 2 ಸದಸ್ಯರು ಒಟ್ಟಿಗೆ ಕೂಡಿ ಈ ಒಂದು ಆಟವನ್ನು ಬೇಗ ಶುರು ಮಾಡಿ. ಪ್ರಣತಿ ತಂಡ ವೇಗವಾಗಿ ಮಾಡ್ತಾ ಇದೆ. ಶಾನ್ವಿಕಾ ತಂಡ ಅದ್ರ ಹಿಂದೆನೇ ಬರ್ತಾ ಇದೆ. 2 ಈಕ್ವಲ್ ಆಗಿ ಮಾಡ್ತಾ ಇದ್ದೀರಾ. ನೋಡ್ಬೇಕು ಯಾರು ಬರ್ತಾರೋ. 2 ತಂಡಗಳು
ನೋಡಿ, ಕರೆಕ್ಟಾಗಿ ಒಂದು ಅಕ್ಷರ ತಪ್ಪಾಗಬಾರ್ದು. ಶ ಶ ಶ ನೋಡಿ, ಕರೆಕ್ಟಾಗಿ ಮಾಡಿದೆ. ನಿಮ್ಮದು ಪ್ರಣತಿ ಅವ್ರದ್ದು ಶ ಶ ಶ ತಪ್ಪಾಗಿದೆ, ಸ್ವಲ್ಪ ನೋಡಿ. ನಿಮ್ದು ಕರೆಕ್ಟಾಗಿದೆ. ಮೊದಲು ಫಸ್ಟ್ ಮಾಡಿದ್ದಾರೆ ಪ್ರಣತಿ ಸಾನ್ವಿಕಾ ಅವರು. ಹಾಂ, ಓಕೆ. ಸೆಕೆಂಡ್ ಇವರು ಕೂಡ ಕರೆಕ್ಟಾಗಿ ಮಾಡಿದ್ದಾರೆ. ಶ ಶ ಶ ನೀವು ಫಸ್ಟೇ ಮಾಡಿದ್ರಿ, ಬಟ್ ಆದರೆ ಒಂದು ತಪ್ಪು ಮಾಡಿದ್ದೀರಾ. ಈಗ ಸರ್ ಮಾಡಿದ್ದೀರಾ. ಓಕೆ, ತುಂಬ ಫಾಸ್ಟಾಗಿ ಮಾಡಿದ್ದೀರಿ ನೀವು, ಬಟ್ ಆದರೆ ವೇಗದಲ್ಲಿ ಒಂದು ಸಣ್ಣ ತಪ್ಪಾಗಿದೆ. ಈಗ ಸರ್ ಮಾಡಿದ್ದೀರಾ. ಶ ಶ ಶ. ಓಕೆ, ಗುಡ್. ಎಲ್ಲ ನಿಮ್ಮ ಟೇಬಲ್ ಮುಂದೆ ನಿಂತ್ಕೊಳ್ಳಿ. ನೋಡಿ ಮಕ್ಕಳೀಗ ನಿಮ್ಮ ಕ್ವಿಜ್ನ 2ನೇ ಸುತ್ತು ಪ್ರಾರಂಭ ಆಗ್ತಿದೆ. ಈ ಒಂದು ಸುತ್ತಿನಲ್ಲಿ ನಿಮ್ಮೆಲ್ಲರಿಗೂ ಕೆಲವೊಂದಷ್ಟು ಆವಾಗಲೇ ನೀವು ವರ್ಣಮಾಲೆ ಅಕ್ಷರಗಳನ್ನ ಏನೇನು ಜೋಡಿಸಿದ್ರೋ ಆ ಅಕ್ಷರಗಳನ್ನು, ಕೆಲವೊಂದಷ್ಟು ಅಕ್ಷರಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅದರಲ್ಲೇ ನೀವು ಪದಗಳನ್ನು ಮಾಡಬೇಕು. ತುಂಬ ಕ್ವಿಕ್ಕಾಗಿ, ಅದಕ್ಕೆ ಟೈಮಿಂಗ್ಸ್ ಇರ್ತದೆ. ನೀವು ಪದ ಮಾಡ್ತಾ ಹೋಗಿ, ನಾನು ಸ್ಟಾಪ್ ಅನ್ನೋವರೆಗೂ. ನಾನು ಸ್ಟಾಪ್ ಅಂದಾಗ ಯಾರು ಅರ್ಥವತ್ತಾದಂತಹ ಪದವನ್ನು ಮಾಡಿರ್ತಾರೋ, ಅಂದರೆ ಅದಕ್ಕೊಂದು ಅರ್ಥ ಇರಬೇಕು. ಸುಮ್ಮನೆ ಏನೇನೋ ಒಂದು ಅರ್ಥ ಇಲ್ಲದೊಂದೊಂದು ಮಾಡಿಬಿಟ್ರೆ ಆಗಲ್ಲ. ಈಗ ಧನ ಅಂದರೆ ಅದಕ್ಕೊಂದು ಅರ್ಥ ಇದೆ. ನದ ಅಂತ ಮಾಡಿದರೆ ಅದಕ್ಕೇನಿಲ್ಲ, ಅಂಥವನ್ನೆಲ್ಲ ತಗೊಳ್ಳೋದಿಲ್ಲ. ಆಯಿತಾ? ಓಕೆ, ಸ್ಟಾರ್ಟ್ ಮಾಡಿ. ಈಗ ಒಂದು ಕಡೆಯಿಂದ ಜೋಡಿಸ್ಕೊಳ್ತಾ ಹೋಗಿ ಪದಗಳನ್ನು ನೀಟಾಗಿ. ತುದಿಯಿಂದ ಜೋಡಿಸ್ಕೊಳ್ಳಿ, ಜಾಗ ಸಾಕಾಗುತ್ತೆ ನಿಮಗೆ. ನಿಮ್ಮ ಕಡೆನೇ ಜೋಡಿಸ್ಕೊಳ್ಳಿ, ಪರವಾಗಿಲ್ಲ. ಏನು ನಮ್ಮ ಕಡೆ ತೋರಿಸ್ಬೇಕು ಅಂತ ಏನಿಲ್ಲ. ಯಾವ ಕಲರ್ ಅದು ಇರಲಿ ಅಕ್ಷರ, ಅದೇ ಕಲರ್ ಬರಬೇಕು ಅಂತ ಏನಿಲ್ಲ. ನಿಮ್ಮ ಪದ ಆಗಬೇಕು ಅಷ್ಟೇ. ನೋಡಬೇಕು ಜೋಡಿಸೋದು ಕರೆಕ್ಟಾಗಿ ಜೋಡಿಸಿದ್ದೀರಾ ಅಂತ. ಇಷ್ಟ ನಿನ್ನ ಕಡೆನೇ ತಿರುಗಿಸ್ಕೊಂಡ್ರು ಪರವಾಗಿಲ್ಲ. ಯಾವ ಅಕ್ಷರ ಸಿಗುತ್ತೋ ಅದರಿಂದ ಏನು ಪದ ಮಾಡುತ್ತೋ ಅದು ಮಾಡಿ. ನೀವು ಯಾವುದೋ ಒಂದು ಪದವನ್ನು ಹುಡ್ಕೊಂಡು ಅದೇ ಅಕ್ಷರಕ್ಕೋಸ್ಕರ ಹುಡ್ಕಾಡೋದು ಬೇಡ. ಕ್ವಿಕ್ಕಾಗಿ ಜೋಡಿಸ್ಬೇಕು. ಪ್ರಣತಿ ಟೀಮ್ 1 2 3 4 5 6 ಪದಗಳು ಮಾಡಿದ್ದಾರೆ. ಮಾಡಿ ಇನ್ನೂ ಹಂಗೆ ಅವರು ಕೂಡ. ಸಾನ್ವಿಕ ಟೀಮು 6 ಪದ ಆಗ್ತಿದೆ. ಇಶಾ ಟೀಮ್ ಅವರಿಬ್ಬರಿಗಿಂತ ಮುಂದೆ ಇದೆ. ಒಂದು ಸರಿ ನಿಮ್ಮ ಆಗ್ತಿರೋದು ಪದ ಸರಿ ಇದೆ, ಒಂದು ಸರಿ ನೋಡ್ಕೊಬಿಡಿ. ಆ ಕಡೆ ಈ ಕಡೆ ಅಕ್ಷರ ಆದರೆ ತಪ್ಪಾಗ್ಬಿಡುತ್ತೆ.
ಅದಷ್ಟು ಚಿಕ್ಕ ಚಿಕ್ಕ ಪದಗಳು ಹುಡುಕ್ತಷ್ಟು ಜಾಸ್ತಿ ಪದ ಆಗ್ತದೆ. ಸಮಯ ಮೀರ್ತಾ ಇದೆ, ಕ್ವಿಕ್ಕಾಗಿ ಮಾಡಿ. ಕೊನೆಯ 10 ಸೆಕೆಂಡ್. 10, 9, 8, 7, 6, 5, 4, 3, 2, 1, 0. ಸ್ಟಾಪ್. ಕ್ಲೋಸ್ ಮಾಡಿ, ಸ್ಟಾಪ್ ಮಾಡಿ. ಮಕ್ಕಳೇ ನೋಡೋಣ ಈಗ ಯಾರು ಎಷ್ಟೆಷ್ಟು ಪದವನ್ನು ಜೋಡಿಸಿದ್ದಾರೆ ಅಂತ. ಮೊದಲನೇದಾಗಿ ಈಗ ಪ್ರಣತಿ ಮತ್ತು ದೀಕ್ಷಿತ್ ತಂಡವನ್ನು ಕೌಂಟ್ ಮಾಡೋಣ. ಅರಸ 1, ಚರಕಾನ ತಪ್ಪಾಗಿದೆ. ಜನ 2, ಪಟ 3, ಆಶಾ 4, ಏತ 5, ಭಯ 6, ಉಮಾ 7, ಫಲ 8, ಗಣ 9, ಅಂಶ ತಪ್ಪಾಗಿದೆ. ಎಡ 10 ಸರಿಯಾದ ಪದಗಳನ್ನು ಜೋಡಿಸಿದ್ದಾರೆ. ನೆಕ್ಸ್ಟು ಶಾನ್ವಿಕಾ ಮತ್ತು ಪವನ್ ಟೀಮನ್ನು ಕೌಂಟ್ ಮಾಡೋಣ. ಓಕೆ. ನಳ 1, ಅವಸರ 2, ಚಮಚ 3, ಗಣಪ 4, ಫಲ 5, ಓಟ 6, ಹರ 7, ಎಡ 8. ಇವರು 8 ಸರಿಯಾದ ಪದಗಳನ್ನು ಜೋಡಿಸಿದ್ದಾರೆ. ನೆಕ್ಸ್ಟ್ ಇಶಾ ಮತ್ತು ಸಿದ್ಧಾರ್ಥ ಟೀಮನ್ನು ನೋಡೋಣ. ಇವರು ಅರ 1, ಗಜ 2, ಲಯ 3, ಏತ 4, ಒಣ 5, ಸರಸ 6, ಚಮಚ 7, ನಳ 8, ಓಟ 9, ಉಡ 10, ಈಶ 11. ಅಂದರೆ ಇಶಾ ಗೌಡ ಮತ್ತು ಸಿದ್ಧಾರ್ಥ ಟೀಮು 11 ಸರಿಯಾದ ಪದಗಳನ್ನು ಜೋಡಿಸಿದ್ದಾರೆ, ಪ್ರಥಮ ಸ್ಥಾನದಲ್ಲಿದ್ದಾರೆ. ಕ್ಲಾಪ್ಸ್. ನೆಕ್ಸ್ಟ್ ಪ್ರಣತಿ ಮತ್ತು ದೀಕ್ಷಿತ್ ತಂಡ 10 ಸರಿಯಾದ ಪದಗಳನ್ನು ಜೋಡಿಸಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಕ್ಲಾಪ್ಸ್. ನೆಕ್ಸ್ಟ್ ಪವನ್ ಮತ್ತು ಶಾನ್ವಿಕಾ ತಂಡ 8 ಸರಿಯಾದ ಪದಗಳನ್ನು ಜೋಡಿಸಿ ತೃತೀಯ ಸ್ಥಾನದಲ್ಲಿದ್ದಾರೆ. ಕ್ಲಾಪ್ಸ್. ಪವನ್ ಈ ಕಡೆ ನೋಡು. ಓಕೆ, ನಿಮಗೆ 3ನೇ ಸುತ್ತಿನ ಈ ಒಂದು ಪ್ರಶ್ನೆಗಳು ಅಕ್ಷರಗಳ ಅದಲು ಬದಲಾದಂತಹ ಒಂದು ಪದವನ್ನು ನಿಮಗೆ ತೋರಿಸ್ತೀವಿ. ಅದನ್ನು ಸರಿಯಾಗಿ ಜೋಡಿಸಿ ಒಂದು ಅರ್ಥವತ್ತಾದಂತಹ ಒಂದು ಪದವನ್ನು ಯಾವ ಟೀಮ್ನವರು ಮಾಡ್ತಾರೋ ಅವ್ರಿಗೆ ಅಂಕಗಳು ಲಭಿಸ್ತಾ ಹೋಗ್ತವೆ. ಯಾರು ಬೇಗ ಹೇಳ್ತಾರೋ ಅವ್ರಿಗೆ ಅಂಕಗಳು ಸಿಗ್ತದೆ. ಓಕೆನಾ? ರೆಡಿನಾ? ಈಗ ನಿಮಗೆ ಈ ಪ್ರಶ್ನೆ.
ಸ್ವಾಭಿಮಾನ. ಇಶಾ ಟೀಮ್ಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಚಿತ್ರ ಬಿಡಿಸು. ಯಾರು ಹೇಳಿದ್ದು? ಪ್ರಣತಿ ಟೀಮ್ಗೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಾರ್ಗದರ್ಶನ. ಇಶಾ ಟೀಮ್ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ನಾನು ತೋರಿಸ್ತಿರೋದು ಎಲ್ಲರಿಗೂ ಕಾಣ್ತಿದೆಯಲ್ವಾ? ಮುಂದಿನ ಪ್ರಶ್ನೆ, ಹೋರಾಟಗಾರ. ವೆರಿ ಗುಡ್. ಇಶಾ ಟೀಮ್ಗೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನೆಕ್ಸ್ಟ್ ಪ್ರಶ್ನೆ, ಮೋಸಗಾರಿಕೆ. ಗುಡ್, ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬೆಕ್ಕಿನ ಬೇಟೆ. ಪ್ರಣತಿ ಟೀಮ್ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಮುಂದಿನ ಪ್ರಶ್ನೆ, ಉಪವಾಸ. ಯಾರು ಆನ್ಸರ್ ಮಾಡಿದ್ದು? ಪ್ರಣತಿ ಟೀಮ್ ಸರಿಯಾದ ಆನ್ಸರ್ ಕೊಟ್ಟಿದೆ. ಮುಂದಿನ ಪ್ರಶ್ನೆ ಸರಿಯಾಗಿ ನೋಡಿಕೊಂಡು ಉತ್ತರಿಸಿ. ನೋಡಿ ನೋಡಿ ಸರಿಯಾಗಿ. ಏನು ಹೇಳಿದ್ದು ಫಸ್ಟ್ ನೀನು? ಅಕ್ಷರ ಮರ. ಓಕೆ, ಸರಿಯಾದ ಉತ್ತರ ಸಾನ್ವಿಕಾ ಟೀಮ್. ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಾಸಪದ. ಇಶಾ ಟೀಮ್ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ನೋಡ್ಕೊಳ್ಳಿ, ವೇಗವಾಗಿ ಆನ್ಸರ್ ಮಾಡಬೇಕು. ಆಲೋಚನೆ. ಇಶಾ ಟೀಮ್ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಮುಂದಿನ ಪ್ರಶ್ನೆ, ಮನರಂಜನೆ. ವೆರಿ ಗುಡ್, ಸರಿಯಾದ ಉತ್ತರವನ್ನು ಕೊಟ್ಟಿದೆ ಶಾನ್ವಿಕಾ ಟೀಮ್. ಮುಂದಿನ ಪ್ರಶ್ನೆ, ದೂರದರ್ಶನ. ಸಾನ್ವಿಕಾ ಟೀಮ್ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಮುಂದಿನ ಪ್ರಶ್ನೆ ಈಗ ನಿಮಗೆ ಶೋ ಆಗ್ತಿದೆ. ಎರಡೂ ಟೀಮ್ನವರು ಒಂದೇ ಬಾರಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ನಿಮ್ಮ ಎರಡೂ ಟೀಮ್ಗೆ ಅಂಕ ಇದೆ. ಮುಂದಿನ ಪ್ರಶ್ನೆ, ಮೂರೂ ಟೀಮ್ನವರು ಒಂದೇ ಬಾರಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ, ಅದಲು ಬದಲಾದ ಈ ಅಕ್ಷರಗಳ ಪದ. ಆಟೋಟ ಸ್ಪರ್ಧೆ. ವೆರಿ ಗುಡ್, ಸರಿಯಾದ ಉತ್ತರ. ಮುಂದಿನ ಹಾಗೂ ಕೊನೆಯ ಪ್ರಶ್ನೆ ಈಗ ನಿಮಗೆ ಶೋ ಆಗ್ತಿದೆ. ಹೂವಿನ ಹಾರ. ಸಾನ್ವಿಕಾ ಟೀಮ್ ಸರಿಯಾದ ಉತ್ತರವನ್ನು ನೀಡಿದೆ. ಎಲ್ಲರೂ ಕೂಡ ಇವರಿಗೆ ಪ್ರೋತ್ಸಾಹದ ಒಂದು ಚಪ್ಪಾಳೆಯನ್ನು ತಟ್ಟಬೇಕು.